ಟೀಮ್ ಇಂಡಿಯಾದಲ್ಲಿ ಈ ಮೂವರ ಬದಲಿಗೆ ಆ ಮೂರು ಆಟಗಾರರಿಗೆ ಅವಕಾಶ ಸಿಕ್ತು. ಹೌದು, ಐಪಿಎಲ್ ನಲ್ಲಿ ಸತತ ಎರಡು ಟ್ರೋಫಿಗಳನ್ನು ಗೆಲ್ಲುವ ಮೂಲಕ ಆರ್ಸಿಬಿ ಹೊಸ ಇತಿಹಾಸ ಸೃಷ್ಟಿ ಮಾಡಿದೆ. ಇನ್ನು ಆರ್ಸಿಬಿ ಚಾಂಪಿಯನ್ ಆಗುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಅಂದ್ರೆ ಅದು ಕ್ಯಾಪ್ಟನ್ ರಜತ್ ಪಾಟಿದಾರ್, ಆಲ್ರೌಂಡರ್ ಆಟಗಾರ ಕೃಣಾಲ್ ಪಾಂಡ್ಯ ಮತ್ತು ಸ್ವಿಂಗ್ ಸ್ಪೆಷಲಿಸ್ಟ್ ಭುವನೇಶ್ವರ್ ಕುಮಾರ್. ಈ ಮೂರು ಆಟಗಾರರು ಐಪಿಎಲ್ ನಲ್ಲಿ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ನೀಡುವ ಮೂಲಕ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಗಿಟ್ಟಿಸಿಕೊಳ್ತಾರೆ ಅಂತಾನೆ ಎಲ್ಲ ಅಭಿಮಾನಿಗಳು ಅನ್ಕೊಂಡಿದ್ರು. ಮುಂಬರುವ ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ವಿರುದ್ಧದ ಟಿ20 ಸರಣಿಗೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ಸಿಗಲಿದೆ ಅಂತಾನೆ ಅಂದುಕೊಂಡಿದ್ರು. ಆದ್ರೆ ಬಿಸಿಸಿಐ ಈ ಆಟಗಾರರಿಗೆ ಶಾಕ್ ನೀಡಿತ್ತು. ಐಪಿಎಲ್ ನಲ್ಲಿ ರಜತ್ ಪಾಟಿದಾರ್ ಆರ್ಸಿಬಿ ತಂಡವನ್ನು ಉತ್ತಮವಾಗಿ ಮುನ್ನಡೆಸಿ ಚಾಂಪಿಯನ್ ಆಗಿಸಿದ್ದಲ್ಲದೆ ಬ್ಯಾಟಿಂಗ್ ನಲ್ಲಿ ಆಡಿದ 15 ಪಂದ್ಯಗಳಿಂದ 41.75 ಸರಾಸರಿಯಲ್ಲಿ 501 ರನ್ ಗಳಿಸುವ ಮೂಲಕ ಅದ್ಭುತ ಪ್ರದರ್ಶನ ನೀಡಿದ್ರು. ಆದ್ರೆ ರಜತ್ ಪಾಟಿದಾರ್ ಬದಲಿಗೆ ಅಕ್ಸರ್ ಪಟೇಲ್ಗೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ಲಭ್ಯವಾಗಿದೆ. ಇನ್ನು ಅಕ್ಸರ್ ಪಟೇಲ್ ಈ ಐಪಿಎಲ್ ನಲ್ಲಿ ಅಂತಹ ಅದ್ಭುತ ಪ್ರದರ್ಶನ ನೀಡಿಲ್ಲ. ಆಡಿದ 14 ಪಂದ್ಯದಲ್ಲಿ 173 ರನ್ಗಳನ್ನ ಮಾತ್ರ ಗಳಿಸಿದ್ದಾರೆ. ಇನ್ನು ಬೌಲಿಂಗ್ ನಲ್ಲಿ ಅವರು ಮ್ಯಾಜಿಕ್ ಮಾಡಿಲ್ಲ, ಕೇವಲ 11 ವಿಕೆಟ್ ಮಾತ್ರ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೂ ಸಹ ಬಿಸಿಸಿಐ ಪಟಿದಾರ್ ಬದಲಿಗೆ ಅಕ್ಸರ್ ಪಟೇಲ್ಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ಇನ್ನು ಕೃಣಾಲ್ ಪಾಂಡ್ಯ ವಿಚಾರಕ್ಕೆ ಬಂದ್ರೆ, ಕೃಣಾಲ್ ಪಾಂಡ್ಯ ಕೂಡ ಈ ಐಪಿಎಲ್ ನಲ್ಲಿ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ನೀಡಿದ್ರು. 16 ಪಂದ್ಯಗಳಿಂದ 226 ರನ್ ಗಳಿಸುವ ಜೊತೆಯಲ್ಲಿ 14 ವಿಕೆಟ್ ಪಡೆದು ಆಲ್ರೌಂಡರ್ ಪ್ರದರ್ಶನ ನೀಡಿದ್ರು. ಆದ್ರೆ ಇಲ್ಲಿ ಕೃಣಾಲ್ ಪಾಂಡ್ಯ ಬದಲಿಗೆ ಮಣೆ ಹಾಕಿದ್ದು ವಾಷಿಂಗ್ಟನ್ ಸುಂದರ್ಗೆ. ಹೌದು, ಸುಂದರ್ ಈ ಬಾರಿಯ ಐಪಿಎಲ್ ನಲ್ಲಿ 17 ಪಂದ್ಯಗಳಿಂದ 377 ರನ್ಗಳನ್ನ ಗಳಿಸಿದ್ದಾರೆ. ಇನ್ನು ಬೌಲಿಂಗ್ ನಲ್ಲಿ ಕೇವಲ 1 ವಿಕೆಟ್ ಮಾತ್ರ ಪಡೆದಿದ್ದಾರೆ. ಇನ್ನು ಬೌಲಿಂಗ್ ನಲ್ಲಿ ಅವರು ಮಾಡಿದ್ದು ಕೇವಲ 55 ಬಾಲ್ಗಳು. ಇನ್ನು ಆಲ್ರೌಂಡರ್ ಆಟಗಾರನಾಗಿರುವ ವಾಷಿಂಗ್ಟನ್ ಸುಂದರ್ ಐಪಿಎಲ್ ನಲ್ಲಿ ಅಂತಹ ಅದ್ಭುತ ಪ್ರದರ್ಶನ ನೀಡದೇ ಇದ್ರೂ ಸುಂದರ್ಗೆ ಬಿಸಿಸಿಐ ಮಣೆ ಹಾಕಿದೆ. ಇನ್ನು ಆರ್ಸಿಬಿಯ ಬೌಲಿಂಗ್ ಆಧಾರ ಮತ್ತು ಬೌಲಿಂಗ್ ವಿಭಾಗವನ್ನು ಮುನ್ನಡೆಸುತ್ತಿರುವ ಭುವನೇಶ್ವರ್ ಕುಮಾರ್ ಈ ಐಪಿಎಲ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು. 16 ಪಂದ್ಯಗಳಿಂದ 28 ವಿಕೆಟ್ ಪಡೆಯುವ ಮೂಲಕ ಐಪಿಎಲ್ ನಲ್ಲಿ ಲೀಡಿಂಗ್ ವಿಕೆಟ್ ಪಡೆದ ಭಾರತೀಯ ಆಟಗಾರ ಅನ್ನೋ ದಾಖಲೆಯನ್ನ ಬರೆದಿದ್ರು. ಇನ್ನು ಭುವಿ ಪ್ರದರ್ಶನ ನೋಡಿದ ಅಭಿಮಾನಿಗಳು ಭುವಿ ಟೀಮ್ ಇಂಡಿಯಾಗೆ ಮತ್ತೆ ಕಂಬ್ಯಾಕ್ ಮಾಡ್ತಾರೆ ಅಂತಾನೆ ಅನ್ಕೊಂಡಿದ್ರು. ಆದ್ರೂ ಬಿಸಿಸಿಐ ಭುವಿಗೆ ಮಣೆ ಹಾಕದೆ ಹರ್ಷಿತ್ ರಾಣಾಗೆ ಅವಕಾಶ ನೀಡಿತು. ಸದ್ಯ ಹರ್ಷಿತ್ ರಾಣಾ ಈ ಬಾರಿಯ ಐಪಿಎಲ್ ನಲ್ಲಿ ಇಂಜುರಿ ಸಮಸ್ಯೆಯಿಂದ ಐಪಿಎಲ್ ನಿಂದನೇ ಹೊರಗುಳಿದಿದ್ರು. ಸದ್ಯ ಯಾವುದೇ ಪ್ರದರ್ಶನ ನೀಡದೆ ಡೈರೆಕ್ಟ್ ಆಗಿ ಟೀಮ್ ಇಂಡಿಯಾಗೆ ಹರ್ಷಿತ್ ರಾಣಾ ಸೆಲೆಕ್ಟ್ ಆಗಿದ್ದಾರೆ. ಇಲ್ಲಿ ಭುವಿ ಬದಲಿಗೆ ಹರ್ಷಿತ್ ರಾಣಾಗೆ ಅವಕಾಶ ನೀಡಿರೋದು ಆರ್ಸಿಬಿ ಅಭಿಮಾನಿಗಳಿಗೆ ಬೇಸರವನ್ನು ತರಿಸಿದೆ. ಒಟ್ಟಿನಲ್ಲಿ ಐಪಿಎಲ್ ನಲ್ಲಿ ಸತತ 2 ಬಾರಿ ಟ್ರೋಫಿ ಗೆದ್ದು ಇತಿಹಾಸ ನಿರ್ಮಿಸಿರೋ ಆರ್ಸಿಬಿ ಸ್ಟಾರ್ಗಳಿಗೆ ಮತ್ತು ಆರ್ಸಿಬಿ ಅಭಿಮಾನಿಗಳಿಗೆ ಬಿಸಿಸಿಐ ನಿರಾಸೆ ಮೂಡಿಸಿರೋದಂತೂ ಸತ್ಯ. ಹಾಗಾದ್ರೆ ನಿಮ್ಮ ಪ್ರಕಾರ ಭುವಿ, ರಜತ್ ಪಾಟಿದಾರ್ ಮತ್ತು ಕೃಣಾಲ್ ಪಾಂಡ್ಯ ಇವರು ಟೀಮ್ ಇಂಡಿಯಾಗೆ ಆಯ್ಕೆ ಆಗ್ಬೇಕಿತ್ತ? ಇವರ ಬದಲಿಗೆ ಆಯ್ಕೆಯಾದಂತಹ ಅಕ್ಸರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಹರ್ಷಿತ್ ರಾಣಾ ಇವರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ.